ಮೋಹನ ಸೀತಾರಮಣ ಮೋಹನ ಸೀತಾರಮಣ ರಾಮ ಸುರಾಮ ರವಿ ಚಂದ್ರಮ ರಾಮ ರವಿ ಚಂದ್ರಮ ರಘುಕುಲ ರಾಮ ರವಿ ಚಂದ್ರಮ ನಿನ್ನಯ ನಾಮ ಪರಮಾಧಾಮ ಪರಮಾಧಾಮ ನಿನ್ನಯ ನಾಮ ಪರಮಾಧಾಮ ನಿನ್ನಯ ಸೇವೆಯೇ ಪರಮಾನಂದ ನಿನ್ನಯ ಸೇವೆಯೇ ಪರಮಾನಂದ ರಾಮ ಚಂದ್ರಮ ರಘುಕುಲ ರಾಮ ರವಿ ಚಂದ್ರಮ ಅನುಜ ಶತ್ರುಘ್ನ ಅಣ್ಣ, ನಾವು ಪಟ್ಟಣದಿಂದ ಹೊರಡುವಾಗಲೇ ದಾರಿಯಲ್ಲಿ ಬರೀ ಅಪಶಕನಗಳೇ ಕಾಣುತ್ತಿರುವುದಲ್ಲ. ಕಾರಣ ಏನಿರಬಹುದು ತಮ್ಮ? ಅಣ್ಣ, ಕಾರಣವೇನೋ ತಿಳಿಯದು. ಪಟ್ಟಣಕ್ಕೆ ಹೋದ ನಂತರ ತಿಳಿಯೋಣ, ನಡೀರಿ. ಶತ್ರುಘ್ನ, ನಿನ್ನ ಮಾತಿನಂತೆ ಆಗಲಿ, ನಡಿ ಮುಂದಕ್ಕೆ ಹೋಗೋಣ. ನಿನ್ನಯ ನಾಮ ಪರಮಾಧಾಮ ನಿನ್ನಯ ನಾಮ ಪರಮಾಧಾಮ ನಿನ್ನಯ ನಾಮ ಪರಮಾಧಾಮ ನಿನ್ನಯ ಸೇವೆಯೇ ಪರಮಾನಂದ ನಿನ್ನಯ ಸೇವೆಯೇ ಪರಮಾನಂದ ರಾಮ ರವಿ ಚಂದ್ರಮ ರಘುಕುಲ ರಾಮ ರವಿ ಚಂದ್ರಮ ನಿನ್ನಯ ನಾಮ ಪರಮಾಧಾಮ ವ್ಯಾಪಕ ಮೋಹನ ಸೀತಾರಮಣ ವ್ಯಾಪಕ ಮೋಹನ ಸೀತಾರಮಣ ವ್ಯಾಪಕ ಮೋಹನ ಸೀತಾರಮಣ ರಾಮ ಸುರಾಮ ರವಿ ಚಂದ್ರಮ ರಾಮ ರವಿ ಚಂದ್ರಮ ರಘುಕುಲ ರಾಮ ರವಿ ಚಂದ್ರಮ ಜನನಿ ನಮಸ್ಕರಿಸುವೆವು. ಅಮ್ಮ, ನಮ್ಮ ತಂದೆಯವರು ಎಲ್ಲಿ ಹೋದರು? ಮೃತರಾದರು. ಏನು ಏನು? ನಮ್ಮ ತಂದೆಯವರು ಮೃತರಾದರು? ಮುಂದೆ ಅರಣ್ಯವಾದಿಗಿದೆಯ ಆ ಜನಕನೇ ಅರಣ್ಯವಾದಿಗಿದೆಯ ಆ ಜನಕನೇ ಅರಣ್ಯವಾದಿಗಿದೆಯ ತೊರೆಯುದೆಯಮ್ಮನೋ ದೊರೆಯೊಳಗೆ
ಸಂಗಡ ಒಂದು ಮಾತನ್ನು ಹಾಡದೆ ತಾವು ಪರಲೋಕವನ್ನು ಸೇರಿದ ಆ ತಂದೆಯೇ ಮುಂದೇನು ಗತಿ. ಅಮ್ಮ ಕುಮಾರ, ಅಮ್ಮ ನಮ್ಮ ಹಾಗಾದ ಶ್ರೀರಾಮಚಂದ್ರನಲ್ಲಮ್ಮ. ಶ್ರೀರಾಮಚಂದ್ರನು ಅರಣ್ಯ ವನವಾಸಕ್ಕೆ ಹೋದರು ಮಕ್ಕಳು. ಅದೇ ಕಾರಣವೇನು? ನಾನೇ ಕಾರಣಳು. ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರು. ಮಂತ್ರೆಯ ದುರ್ಬೋಧನೆ ಒಳಗಾಗಿ ಆ ವರಗಳನ್ನು ನಾನೀಗ ಕೇಳಿಕೊಂಡೆನು. 1ನೇ ವರಕ್ಕೆ ನಿನಗೆ ಪಟ್ಟಾಭಿಷೇಕವಾಗಬೇಕೆಂತಲೂ, 2ನೇ ವರಕ್ಕೆ ರಾಮಚಂದ್ರನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡನು. ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ಪುತ್ರ ಶೋಕದಿಂದ ನಿಮ್ಮ ತಂದೆಯವರು ಮೃತರಾದರು. ಮಕ್ಕಳೇ, ಹಾಗಿದ್ದು ಆಗಿ ಹೋಯ್ತು. ಬಾ, ಈ ಕಾರ್ಯವನ್ನು ನೆರವೇರಿಸಿ ಪಟ್ಟಾಭಿಷಕ್ತನಾಗಿ ಸುಖವಾಗಿ ಬಾಳು. ಕುಲಪಾದಕ್ಕೆ ಕುಲವು ಚಲೋ ಬಿಡ್ತಿದೆಯಾ? ಕುಲಪಾದಕ್ಕೆ ಕುಲವು ಚಲೋ ಬಿಡ್ತಿದೆಯಾ? ಕುಲನಾಮನಾದ ಶ್ರೀರಾಮಚಂದ್ರ ಕುಲವನಾದವ ಗೈದೆಯಾ? ಪಾದಕ್ಕೆ ನಿನ್ನ ಶಿರವನ್ನಾರಿಸುವೆ, ಪಾದಕ್ಕೆ ನಿನ್ನ ಶಿರವನ್ನಾರಿಸುವೆ. ಕುಲಪಾದಕ್ಕೆ ಛೇ ಮೂರ್ಖಣೆ, ಎಂತಹ ದುರಾಲೋಚನೆ ಮಾಡುವೆ. ಆ ನನ್ನ ಅಗ್ರಜನು ನಿನಗೆ ಮಾಡಿದ ಅಪರಾಧವೇನು? ಆದ್ದರಿಂದ ನಿನಗೇನಾದರೂ ಕೇಡು ಉಂಟಾಯ್ತಿ? ಪ್ರಪಂಚಕ್ಕೆ ಬೆಳಕಾಗಿರುವ ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರನಾದ ಆ ನನ್ನ ಅಗ್ರಜನನ್ನು ಅರಣ್ಯಕ್ಕೆ ಕಳಿಸಲು ನಿನಗೆ ಮನಸ್ಸಾದರಿಗೆ ಬಂತು. ನೀನು ಪತಿಯನ್ನು ಕಳೆದುಕೊಂಡಿದ್ದರೂ ಸಹ ನನ್ನನ್ನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಅಂತ ಹೇಳ್ತೇವೆ ಇಲ್ಲ. ಅಯ್ಯೋ ಕಠಿಣರು, ನೀನು ವಿಧವೆ ಆಗಿದ್ದು ಅಲ್ಲದೆ ಸಹ ಆ ನನ್ನ ದೊಡ್ಡ ಮಂದಿರ ಸಹ ವಿಧವೆಯನ್ನಾಗಿ ಮಾಡಿದೆ ಇಲ್ಲ. ನನ್ನ ಮಾತೆಯರ ಮಾಂಗಲ್ಯ ಭಾಗ್ಯವನ್ನು ಕಳೆದೇ ಇಲ್ಲ. ಇಲ್ಲ ಇಲ್ಲ, ನಿನಗೆ ಘೋರಕ್ಕೂ ತಪ್ಪಲಿಲ್ಲ. ಛೇ ಛೇ, ನಿನ್ನ ಮುಖದರ್ಶನ ಮಾಡಬಾರದು. ಅನುಜ ಶತ್ರುಘ್ನ, ಅಣ್ಣ, ನನ್ನ ಮನಸ್ಸು ಶ್ರೀರಾಮಚಂದ್ರನ ಪಾದವನ್ನು ಕಾಣಲು ತವಕಾಯಿಸಿರುವುದು. ಅಲ್ಲಿ ಹೋಗೋದಕ್ಕೆ ಮುನ್ನ ಈಗೇನು ಯಮಪುರಿಗೆ ಶಾಂತನಾಗು. ನಿಲ್ಲು ನಿಲ್ಲು, ನೀ ಕಡಿಯಬೇಡವೋ, ನಿಲ್ಲು ನಿಲ್ಲು, ನೀ ಕಡಿಯಬೇಡವೋ. ಬಲವೋ ಮಾಡುವ ರಾಮಯ್ಯ ಹೇಳೇ ನೋಡಿ ಕೆಳೆದು ಸರಿಗೆಯೋ, ನೋಡಿ ಕೆಳೆದು ಸರಿಗೆಯೋ. ನಿಮಗೆ ತಿಳಿಯದೇ ಇರುವುದು ಯಾವುದು? ಮಾತೃಹತ್ಯ ದೋಷವು ಮಹಾಪಾಪಕರವಲ್ಲವೇ? ಮೀರಿ ಓದಿದ್ದಕ್ಕೆ ಚಿಂತಿಸಿ ಫಲವಿಲ್ಲ. ಈ ವಿಷಯವನ್ನು ಕೇಳಿದರೆ ಅಣ್ಣನಾದ ಶ್ರೀರಾಮಚಂದ್ರನು ಕೋಪ ಮಾಡಿಕೊಳ್ಳುವುದಿಲ್ಲವೇ? ಆದರದಿಂದ ಪಿತನ ಉತ್ತರಾದಿ ಕ್ರಿಯೆಗಳನ್ನು ನೆರವೇರಿಸಿ ಅಣ್ಣನನ್ನೂ ಕರೆದುಕೊಂಡು ಬರೋಣ. ನಡೀರಿ. ಅನುಜ ಶತ್ರುಘ್ನ, ನಿನ್ನ ಮಾತಿನಂತಾಗಲಿ, ಮುಂದಕ್ಕೆ ಹೋಗೋಣ. ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ. ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ. ತ್ರಿಭುವನ ಜನನಯನ ವಿರಾಮ, ತ್ರಿಭುವನ ಜನನಯನ ವಿರಾಮ. ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ. ತಾರಕ ರಾಮ ದಶರಥ ರಾಮ, ತಾರಕ ರಾಮ ದಶರಥ ರಾಮ. ಧನುಜ ವಿರಾಮ ಪಟ್ಟಾಭಿ ರಾಮ, ಧನುಜ ವಿರಾಮ ಪಟ್ಟಾಭಿ ರಾಮ. ಜಯ
ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ ರಾಮ ರವಿ ಕುಲ ಜಲನಿಧಿ ಸೋಮ ರಾಮ ರವಿ ಕುಲ ಜಲನಿಧಿ ಸೋಮ ರಾಮ ರವಿ ಕುಲ ಜಲನಿಧಿ ಸೋಮ ಭೂಮಿ ಸುತಾರಾಮ ಕಾಮಿಕದಾಯಕ ಕರುಣಾರಾಮ ಕಾಮಿಕದಾಯಕ ಕರುಣಾರಾಮ ಕೋಮಲ ನಿಲಯ ಸರೋಜ ಕೋಮಲ ನಿಲಯ ಸರೋಜ ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ ರಾಮ ರಾಮ ರವಿ ಕುಲ ಜಲನಿಧಿ ಸೋಮ ಭೂಮಿ ಸುತಾರಾಮ ಕಾಮಿಕದಾಯಕ ಕರುಣಾರಾಮ ಕಾಮಿಕದಾಯಕ ಕರುಣಾರಾಮ ಕೋಮಲ ನಿಲಯ ಸರೋಜ ಕೋಮಲ ನಿಲಯ ಸರೋಜ ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ ರಾಮ ಯವನೋಡು ದೇವನದಿಯ ಜಾನಕಿನೋಡು ದೇವನದಿಯ ಜಾನಕಿ ಪದ ವಿಕ್ರಮ ಪದ ಭಜಕಯ ಜಾನಕಿ ವರದ ವಿಕ್ರಮ ಪದ ಭಜಕಯ ಗುರು ಭಜಯನ ತ್ರಿಪುಟಗಾಮಿಯ ಜಾನಕಿ ಗುರು ಭಜಯನ ತ್ರಿಪುಟಗಾಮಿಯ ಜಾನುವಾರು ನದಿಯ ಜಾನಕಿ ನೋಡು ದೇವ ನದಿಯ ಜಾನಕಿಯ ಸುರ ಸಮುದಾಯವ ನೋಡು ದೇವ ನದಿಯ ಜಾನಕಿ ನೋಡು ದೇವ ನದಿಯ ಜಾನಕಿ ಗಂಗಾದೇವಿಗೆ ನಮಸ್ಕರಿಸಿ ಮುಂದೆ ಹೋಗೋಣ ನಡೆಯಿರಿ. ಶ್ವೇತ ಸ್ವರೂಪೇ ಶುಭಕರಾಗೆ ಶ್ವೇತ ಸ್ವರೂಪೇ ಶುಭಕರಾಗೆ ಭೂತನಾದ ಮೌನಿ
ನಿನಗೆ ನಮಸ್ಕರಿಸುವೆವು. ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ ಜನಕನು ನೀನೆ ಜನನಿಯು ನೀನೆ ಜನಕನು ನೀನೆ ಜನನಿಯು ನೀನೆ ತನುಮನದನ ರಘುರಾಮ ರಾಮ ಶ್ರೀರಾಮ ರಘುರಾಮ ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ ಅನುದಿನ ಅನುಕ್ಷಣ ನಿನ್ನನೆ ಧ್ಯಾನಿಪೆ ಅನುದಿನ ಅನುಕ್ಷಣ ನಿನ್ನನೆ ಧ್ಯಾನಿಪೆ ಅನುದಿನ ಅನುಕ್ಷಣ ನಿನ್ನನೆ ಧ್ಯಾನಿಪೆ ಅನುದಿನ ಅನುಕ್ಷಣ ನಿನ್ನನೆ ಧ್ಯಾನಿಪೆ ಕೈ ಬಿಡದೆನ್ನನು ಕಾಯೋ ಶ್ರೀರಾಮ ಶ್ರೀರಾಮ ರಘುರಾಮ ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ. ಸ್ವಾಮಿ ಶ್ರೀರಾಮಚಂದ್ರ, ನಿಮ್ಮ ಪಾದಕಿಂಕರನಾದ ನಾನು ನಿಮಗೆ ವಂದಿಸುವೆನೋ ದೇವ. ಗುಹನೆ, ನಿನಗೆ ಮಂಗಳವಾಗಲಿ. ಗುಹನೆ, ನಾವು ಈ ನದಿಯನ್ನು ದಾಟಬೇಕಾಗಿರುವುದರಿಂದ ನಮಗೆ ಒಂದು ನಾವೆಯನ್ನು ಸಿದ್ಧಗೊಳಿಸು. ಸ್ವಾಮಿ ಶ್ರೀರಾಮಚಂದ್ರ, ನಾವೇನೋ ಸಿದ್ಧವಾಗಿಯೇ ಇರುವುದು, ತಾವು ದಯಮಾಡಿಸಬೇಕಾಗಿ ಬೇಡಿಕೊಳ್ಳುವೆನೋ ದೇವ. ಆಗಲಿ ಗುಹನೆ. ಸಾಗರವ ದಾಟಿಸುವಂತ ನಾವಿಕ ನೀನೇ ಶ್ರೀರಾಮ. ಭವಸಾಗರವ ದಾಟಿಸುವಂತ ನಾವಿಕ ನೀನೇ ಶ್ರೀರಾಮ. ದೂರದ ತೀರಕ್ಕೆ ಸೇರಿಸುವಂತ ನಂಟನು ನೀನೇ ಶ್ರೀರಾಮ. ದೂರದ ತೀರಕ್ಕೆ ಸೇರಿಸುವಂತ ದೂರದ ತೀರಕ್ಕೆ ಸೇರಿಸುವಂತ ನಂಟನು ನೀನೇ ಶ್ರೀರಾಮ. ಭವಸಾಗರವ ದಾಟಿಸುವಂತ ನಾವಿಕ ನೀನೇ ಶ್ರೀರಾಮ. ಸಂಕಟವೆನ್ನುವ ಬಿರುಗಾಳಿ ಬೀಸಿ ಪಂಕಜಲೋಚನ ಶ್ರೀರಾಮ. ಬಿಂಕವನಿಟ್ಟು ಕರೆದರೆ ಬರುವ ಬಿಂಕವನಿಟ್ಟು ಕರೆದರೆ ಬರುವ
ಅಗ್ರಜ. ಮನಸ್ಸು ಒಪ್ಪಿದ ಸ್ಥಳವು ಅರಣ್ಯವೇ ಆಗಲಿ ಅರಮನೆಯೇ ಆಗಲಿ ಮನೋಹರವಾಗಿರುವುದು ಸ್ವಭಾವವಲ್ಲವೇ? ಜಾನಕಿ, ಹೌದು ಜಾನಕಿ. ಲಕ್ಷ್ಮಣ, ಅಗ್ರಜ. ಅಲ್ಲಿ ನೋಡು, ಭೂಮಿಯಿಂದ ಅಂತರಿಕ್ಷದವರೆಗೂ ಕೆಂದುಳು ಏಕಾಂತವಾಗಿರುವುದು ಅಲ್ಲಿ ನೋಡು. ಅಗ್ರಜ, ಅದು ನಮ್ಮ ಸೈನ್ಯದಂತೆ ಕಾಣುವುದು. ಭರತನು ತನ್ನ ತಾಯಿಯಿಂದ ಪ್ರೇರಿತನಾಗಿ ನಮ್ಮ ಮೇಲೆ ಯುದ್ಧಕ್ಕೆ ಬರುವಂತೆ ಕಾಣುವುದು. ಅಗ್ರಜ, ಅಗ್ರಜ, ಪರಮದುರ್ಗದಲ್ಲಿ ಇರುವ ಜನರಡಿ ತಂದಿಡುವೆ. ಪರಮದುರ್ಗದಲ್ಲಿ ಇರುವ ಜನರಡಿ ತಂದಿಡುವೆ. ಅಗ್ರಜ, ಮಾತೆಯ ಮಾತು ಕೇಳುತ್ತದ ಪಾದಗೀತರ ಬರುತ್ತಿರಲು. ಮಾತೆಯ ಮಾತು ಕೇಳುತ್ತದ ಪಾದಗೀತರ ಬರುತ್ತಿರಲು. ಬಣ್ಣನನ್ನು ಖಂಡಿಸಿದರು ನಮನ ನಾವು ತರಣಿಯೋಳು ಕಡಿಮೆಂದಿರುವನು ನಾವು. ಅಗ್ರಜ, ಅನುಜ್ಞೆಯನ್ನು ಕೊಡು. ನಮ್ಮ ತಂದೆಯು ಕಿರಿಯ ಹೆಂಡತಿ. ಅಗ್ರಜ, ಅನುಜ್ಞೆಯನ್ನು ಕೊಡು. ಸೈನ್ಯ ಸಮೇತನಾಗಿ ಬರುತ್ತಿರುವ ಆ ಭರತನನ್ನು ಈಗಲೇ ಸಂಹರಿಸಿ ಬರುವೆನು. ಲಕ್ಷ್ಮಣ, ಸ್ವಲ್ಪ ಸಮಾಧಾನವನ್ನು ಒಂದು. ಭರತನು ಅಂತಹ ದುಷ್ಕಾರ್ಯ ಪ್ರವರ್ತಕನಲ್ಲ. ಸಮೀಪಕ್ಕೆ ಬರಲಿ, ವಿಚಾರವನ್ನು ತಿಳಿಯೋಣ. ಭರತ ಶತ್ರುಘ್ನರೇ, ನಿಮಗೆ ಶುಭವಾಗಲಿ. ಹೇಳಿ ಹೇಳಿ. ಅಣ್ಣ, ನೀವು ಲಕ್ಷ್ಮಣನನ್ನು ಕರೆದುಕೊಂಡು ಬಂದಿರಲ್ಲ, ನಮ್ಮನ್ನು ಬಿಟ್ಟ ಬರಬಹುದೇ? ಹಾಗೆ ಬರಲು ಕಾರಣವೇನು? ನಾವು ಮಾಡಿದ ಅಪರಾಧವೇನು? ನಮ್ಮ ತಾಯಿಯು ಕ್ರೂರರಾದರೆ, ನಾವು ಸಹ ಕ್ರೂರರಾದರೆ, ಧರ್ಮಶಾಸ್ತ್ರದ ಪ್ರಕಾರ ಹಿರಿಯರಾದ ರಾಜ್ಯವು ನಿಮಗೆ ಸೇರತಕ್ಕದ್ದು. ನಮ್ಮ ತಂದೆಯವರು ನಮ್ಮ ತಾಯಿಯವರಿಗೆ ಕೊಟ್ಟಿನ ಮಾತಿನ ಪ್ರಕಾರ ನಾನು ಮತ್ತು ಶತ್ರುಘ್ನ 14 ವರ್ಷ ವನವಾಸವನ್ನು ಸಂತೋಷದಿಂದ ಅನುಭವಿಸಿದರು. ನೀವು ಚಿಂತಿಸದೆ ಪಟ್ಟಣಕ್ಕೆ ಹೋಗಿ ಪಟ್ಟಾಭಿಷಕ್ತರಾಗಬೇಕಾಗಿ ಬೇಡಿಕೊಳ್ಳುವೆಣ್ಣ. ಭರತ, ಇದೇನು ಹೇಳುತ್ತಿರುವೆ? ನಮ್ಮ ತಾಯಿಯವರಾದ ಕೈಕಾದೇವಿಯವರು ತಂದೆಯವರಿಂದ ಅನುಜ್ಞೆಯನ್ನು ಪಡೆದದ್ದು ನಾನು ಅರಣ್ಯಕ್ಕೆ ಹೋಗಲಿ ಎಂದು. ನೀನು ಈ ರೀತಿಯಾಗಿ ದುಃಖದಲ್ಲಿರುವ ತಂದೆಯವರನ್ನು, ಮಾತೆಯವರಾದ ಕೌಸಲ್ಯ, ಸುಮಿತ್ರ ಹಾಗೂ ಕೈಕಾದೇವಿಯವರನ್ನು ಬಿಟ್ಟು ಬಂದಿರುವೆಯಲ್ಲ, ಇದು ನಿನಗೆ ಸಮ್ಮತವಲ್ಲ. ನೀನು ಈಗಲೂ ಪಟ್ಟಣಕ್ಕೆ ಹೋಗಿ ಪಟ್ಟಾಭಿಷಕ್ತನಾಗಿ ರಾಜ್ಯವನ್ನು ಆಳುತ್ತಿರು. ನಾನು 14 ವರ್ಷಗಳ ವನವಾಸವನ್ನು 14 ದಿನಗಳೋಪಾದಿಯಾಗಿ ಅನುಭವಿಸಿ ಬರುವೆನು. ಅದುವರೆಗೂ
ದುಃಖದಲ್ಲಿರುವ ತಂದೆಯವರನ್ನು ಸಮಾಧಾನಪಡಿಸು ಭರತ. ಅಣ್ಣ, ತಂದೆ ಎಲ್ಲಿರೋರಣ್ಣ? ಭರತ, ಏನು ಹೇಳ್ತಿರುವೆ? ನೀವು ಇತ್ತ ಅರಣ್ಯಕ್ಕೆ ಹೊರಡ್ತಾರೆ. ತಂದೆಯವರು ಮೃತರಾದರಣ್ಣ. ನಮ್ಮ ತಂದೆಯವರು ಮೃತರಾದರೆ? ಹೌದಣ್ಣ. ಹಾ ತಂದೆಯೇ, ಮುಂದೇನು ಗತಿ? ನಮ್ಮ ಮೇಲಿನ ವ್ಯಾಮೋಹದಿಂದ ಪ್ರಾಣವನ್ನು ತೊರೆದೆಯ. ಇನ್ನು ಮುಂದೆ ರಾಮ, ಲಕ್ಷ್ಮಣ, ಸೀತಾ ಎಂದು ಕರೆಯುವವರು ಯಾರು? ಸೀತಾ ಲಕ್ಷ್ಮಣರೇ, ಕಳೆದು ಓದೋದಕ್ಕೆ ಚಿಂತಿಸಿ ಫಲವಿಲ್ಲ, ಸಮಾಧಾನವನ್ನು. ಭರತ ಅಣ್ಣ, ನಡೆದು ಓದೋದಕ್ಕೆ ಚಿಂತಿಸಿ ಫಲವಿಲ್ಲ, ಬಂದದ್ದೆಲ್ಲವನ್ನು ಅನುಭವಿಸಬೇಕಲ್ಲವೇ? ಇನ್ನು ನೀವು ಪಟ್ಟಣಕ್ಕೆ ಹೊರಟು ದುಃಖದಲ್ಲಿರುವ ಮಾತೆಯವರನ್ನು ಸಮಾಧಾನಪಡಿಸ್ರಿ ಭರತ. ಅಣ್ಣ, ನಿಮ್ಮ ಮಾತನ್ನು ನಾವು ಮೀರುವ ಹಾಗಿಲ್ಲ. ಅದುವರೆಗೂ ಈ ನಿಮ್ಮ ಪವಿತ್ರವಾದ ಪಾದುಕೆಗಳನ್ನಾದರೂ ಕರುಣಿಸಿ ಇವುಗಳನ್ನು ನಿಮ್ಮ ಪ್ರತಿನಿಧಿಯ ಇಟ್ಟುಕೊಂಡು ರಾಜ್ಯ ಭಾರವನ್ನು ಮಾಡುತ್ತೀರಿ. ಅಲ್ಲದೆ ನೀವು 14 ವರ್ಷ ಕಳೆದ ಮರುದಿನ ಬಂದು ನಮಗೆ ದರ್ಶನ ನೀಡುವುದಲ್ಲಿ ನಿಮ್ಮ ಪಾದ ಸಾಕ್ಷಿಯಾಗಿ ನಾವು ಅಗ್ನಿಪ್ರವೇಶ ಮಾಡುವೆವಣ್ಣ. ಭರತ, ಹಾಗೆ ಆಗಲಿ. ಸುಖದಿ ರಾಜ್ಯವನಕುದು ಭರತ, ಭರತ 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 ಸುಖದಿ ರಾಜ್ಯವನಕುದು ಭರತ, ಸುಖದಿಯು ರಾಜ್ಯವನಾಳ್ಪುದು ಭರತ, ಸುಖದಿಯು ರಾಜ್ಯವನಾಳ್ಪುದಯ್ಯ ಭರತ, ಭರತ 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 ಭರತ
ಅಖಿಲ ಜನರನ್ನು ಸುಕ್ಷೇಮದಿ ಪಾಲಿಪುದು ಭರತ. ಅಖಿಲ ಜನರನ್ನು ಸುಕ್ಷೇಮದಿ ಪಾಲಿಪುದು ಭರತ. ಭರತ ಅಣ್ಣ, ಅಖಿಲ ಜನರನ್ನು ಸುಕ್ಷೇಮದಿ ಪಾಲಿಪುದಯ್ಯ ಭರತ. ಭರತ 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 ಭರತ. ಮಾತೆಯಾದ ಕೈಕಾದೇವಿಯಂಬರತ. ಭರತ ಅಣ್ಣ, ಮಾತೆಯಾದ ಕೈಕಾದೇವಿಯಂಬರತ. ಭರತ ಅಣ್ಣ, ನಮ್ಮ ಮಾತೆಯಾದ ಕೈಕಾದೇವಿಯಂಬರತ. ಸುಕ್ಷೇಮದಿ ಪಾಲಿಪುದಯ್ಯ ಭರತ. ಭರತ 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 ಭರತ. ನರ ವಿಶ್ವಪಾದಕ್ಕೆ ವರ ಧರ್ಮಕ್ಕೆ ಲೋಕಕ್ಕೆ ನಿರುತ 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 ನಿರುತ. ಭರತ ನರ ವಿಕ್ರಮಪಾದಕ್ಕೆ ವರ ಧರ್ಮಕ್ಕೆ ಲೋಕಕ್ಕೆ ನಿರುತ. ಅಣ್ಣ, ಅನುಜ, ನರ ವಿಕ್ರಮಪಾದಕ್ಕೆ ವರ ಧರ್ಮಕ್ಕೆ ಲೋಕಕ್ಕೆ ನಿರುತ. ದುರಿತಾತ್ಮನ ಹರಣ ಪಾದಕ್ಕೆ ಇವನ. ಅಣ್ಣ, ಅನುಜ, ದುರಿತಾತ್ಮನ ಹರಣ ಪಾದಕ್ಕೆ ಇವನ. ಶಿರದೋ ದರಿಬೇ ಒಲಿಬೇ ಒಲವೇ ಒಲವೇ. ಪಾವನ ಪಾಪವೇ ಮೋಚನ ಭಜನ ಭಯ ಭವ ವಂದನ ಸೀತಾರಮಣ. ಪಾವನ ಪಾಪವೇ ಮೋಚನ ಭಜನ ಭಯ ಭವ ವಂದನ ಸೀತಾರಮಣ.
ನಾವು ಇಲ್ಲೇ ಇರುವುದಾದರೆ ಪಟ್ಟಣದಿಂದ ಅನೇಕ ಜನರು ಆಗಾಗ್ಗೆ ಬಂದು ನಮಗೆ ಇದೇ ರೀತಿಯಾಗಿ ತೊಂದರೆಯನ್ನು ಕೊಡುವರು. ಆದ್ದರಿಂದ ಮುಂದೆ ಕಾಣುವ ಆಶ್ರಮಕ್ಕೆ ಹೋಗಿ ಅಲ್ಲಿರುವ ಋಷಿ ಸಮೂಹವನ್ನು ಸೇರಿ ನಮ್ಮ ವಾಸಕ್ಕೆ ತಕ್ಕ ಸ್ಥಳವನ್ನು ವಿಚಾರ ಮಾಡಿ ಮುಂದಕ್ಕೆ ಹೋಗೋಣ, ನಡೆಯಿರಿ. ಅಣ್ಣ, ತಮ್ಮ ಅಪ್ಪಣೆಯಂತೆ ಆಗಲಿ. ಶಂಕರ ಸಾಂಬ ಸದಾ ಶಿವ ಶಿವನಲ್ಲಿ ಶರಣಾಗಿರು, ಶಿವನಲ್ಲಿ ಶರಣಾಗಿರು, ಅವಧರ್ಮೋದಲೆಯನ್ನ ಪರಿಹರಿಸಣ್ಣ, ಶಿವನಲ್ಲಿ ಶರಣಾಗಿರು. ಸಾಂಬ ಸದಾ ಶಿವ. ಮಹಾತ್ಮರಿಗೆ ನಮಸ್ಕರಿಸುವುದು. ರಾಮಚಂದ್ರ, ನಿಮಗೆ ಮಂಗಳವಾಗಲಿ. ರಾಮಚಂದ್ರ, ನಿನ್ನ ದರ್ಶನ ಭಾಗ್ಯದಿಂದ ನಮ್ಮ ಋಷಿವರ್ಗವೂ ಪಾವನವಾಯಿತು. ಅಲ್ಲದೆ ನಮ್ಮ ವನದಲ್ಲಿರುವ ಗಿಡ ಮರಗಳೆಲ್ಲವೂ ಸುಗಂಧಭರಿತವಾದ ಪುಷ್ಪಗಳಿಂದಲೂ ಸುಮಧುರವಾದ ಫಲಗಳಿಂದಲೂ ತುಂಬಿ ಹೋಯಿತು. ಸ್ವಾಮಿ, ನಮಗೆ ವಾಸ ಮಾಡಲು ತಕ್ಕ ಸ್ಥಳವನ್ನು ಅಪ್ಪಣೆ ಮಾಡಿಕೊಡುವಂತೆ ತಮ್ಮಲ್ಲಿ ಬೇಡುತ್ತೇವೆ. ರಾಮಚಂದ್ರ, ಅದು ಅಲ್ಲಿ ನೋಡು, ಅಲ್ಲಿ ಕಾಣುವ ದಂಡಕಾರಣ್ಯವು ನಿಮ್ಮ ವಾಸಕ್ಕೆ ಯೋಗ್ಯವಾಗಿರುವುದು. ಅಲ್ಲದೆ ಪರಶಿವನಿಂದ ನನಗೆ ದೊರೆತಿರುವ ಈ ಕೋದಂಡವನ್ನು ತೆಗೆದು ಇಂದಿನಿಂದ ನಿನಗೆ ಕೋದಂಡಪಾಣಿ ಎಂಬ ಹೆಸರುಂಟ. ಅಮ್ಮ ವೈದೇಹಿ, ಇಂದಿನಿಂದ ನಿನ್ನನ್ನು ದೇವಿ ಎಂದು ಕರೆಯುವಂತಾಗ. ಲಕ್ಷ್ಮಣ ಮಹಾತ್ಮರೇ, ಇಂದಿನಿಂದ ನಿನ್ನನ್ನು ಸೌಮಿತ್ರಿ ಎಂದು ಕರೆಯುವಂತಾಗಲಿ. ಮಹಾತ್ಮರೇ, ಮಹಾಪ್ರಸಾದ. ಮಹಾತ್ಮರೇ, ನಾವಿನ್ನು ಹೊರಡಲು ಅಪ್ಪಣೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಬೇಡುವೆವು. ಸೀತಾರಾಮ ಲಕ್ಷ್ಮಣ, ನೀವಿನ್ನು ಹೊರಟು ಬನ್ನಿ, ನಿಮಗೆ ಮಂಗಳವಾಗಲಿ. ಲಕ್ಷ್ಮಣ, ಈ ದಂಡಕಾರಣ್ಯವು ಎಷ್ಟು ಮನೋಹರವಾಗಿರುವುದು ನೋಡಿದೆಯಾ? ಹೌದು ಅಗ್ರಜ, ಈ ದಂಡಕಾರಣ್ಯವು ಬಹಳ ಮನೋಹರವಾಗಿಯೇ ಇರುವುದು. ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಳೆಲ್ಲವೂ ಜಾನಕಿ ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಳೆಲ್ಲವೂ ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಳೆಲ್ಲವೂ ಎಲ್ಲ ಪುಷ್ಪವ
ನಾವು ಇಲ್ಲಿಯೇ ವಾಸವಾಗಿದ್ದು ನಂತರ ಮುಂದಕ್ಕೆ ಪ್ರಯಾಣ ಮಾಡೋಣ. ಅದುವರೆಗೂ ನಮ್ಮ ವಾಸಕ್ಕೆ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ಅಗ್ರಜ, ಹಾಗೇ ಆಗಲಿ. ಏನೇ ಶಬ್ದವು? ಲಕ್ಷ್ಮಣ, ಕೂಡಲೇ ಈ ಖಡ್ಗವನ್ನು ಸ್ವೀಕರಿಸು. ಕೂಡಲೇ ಆ ಕಡಿಯುವ ಪತಿಗೆ ಪ್ರಯೋಗಿಸು. ಆಶ್ಚರ್ಯವು, ಯಾರೋ ಗಂಧರ್ವರು ಈ ಖಡ್ಗವನ್ನು ನನ್ನ ಕೈಯಲ್ಲಿ ಕೊಟ್ಟು ಇಲ್ಲಿ ಕಾಣುವ ಪದಕ್ಕೆ ಪ್ರಯೋಗಿಸು ಎಂದು ಹೇಳುತ್ತಿರುವರಲ್ಲ. ಇರಲಿ, ಅವರ ಮಾತಿನಂತೆಯೇ ಪ್ರಯೋಗಿಸುವೆನು. ಶಿವ ಶಿವ, ಇದೇನು ಆಶ್ಚರ್ಯವು? ಈ ಖಡ್ಗವು ರಕ್ತಮಯವಾಗಿರುವುದಲ್ಲ. ಇದನ್ನು ನೋಡಿದರೆ ಮುಂದೇನಾಗುವುದೋ ಕಾಣೆನಲ್ಲ. ಲಕ್ಷ್ಮಣ, ನೀನು ಚಿಂತಿಸಬೇಡ. ಇವನು ಶೂರ್ಪನಖಿ ಎಂಬ ರಾಕ್ಷಸಿಯ ಮಗನು. ಇವನು ಸಹ ರಾಕ್ಷಸನ ಹೊರತು ಮತ್ತೆ ಬೇರೆ ಇಲ್ಲ. ನೀನು ಇಲ್ಲಿ ನಿಲ್ಲದೆ ಶ್ರೀರಾಮನಿಗೆ ಹೊರಡು. ಗಂಧರ್ವರೇ, ತಮ್ಮ ಅಪ್ಪಣೆ ಅಂತಾಗಲಿ. ಲಂಕೇಶ್ವರನು ಈ ವನದ ಕಾವಲಿಗಾಗಿ ನನ್ನನ್ನು ನೆಲೆಸಿರುವನು. ಆದರೆ ನನ್ನ ಎದುರಿಗೆ ಇಲ್ಲದೆ ನನ್ನ ಕುಮಾರನಾದ ಜಂಬೂಮಾಲಿಯನ್ನು ಸಂಹರಿಸಿರೋರಲ್ಲ. ಆ ಪಾಪಿಗಳು ಯಾರಾಗಿರಬಹುದು? ಯಾರೇ ಆಗಲಿ, ಅವರನ್ನು ಹಿಡಿದು ನನ್ನ ಕಂಡಗಳನ್ನು ಗಡಿದು ತುಂಡು ತುಂಡಗಳಾಗಿ ಮಾಡಿ ನುಂಗಿ ನೀರು ಕುಡಿದು ನನ್ನ ಕೋಪವೆಲ್ಲವೂ ಶಮನ ಮಾಡಿಕೊಳ್ಳುವೆನು. ಕುಮಾರ ಜಂಬೋ, ನನ್ನ ಕುಮಾರರಾದ ಜಂಬೂಮಾಲಿಯನ್ನು ಸಂಹರಿಸಿದ ಪಾಪಿಗಳು ಎಲ್ಲಿ ಇರಲಿ, ಈ ಅರಣ್ಯದಲ್ಲಿ ಸಂಚರಿಸುವೆ. ನನ್ನ ನನ್ನ ಕಾಡಿನಲ್ಲಿ ನರರ ವಾಸನೆ. ಓಹೋ, ಈ ನೀಚರೇ ನನ್ನ ಕುಮಾರನನ್ನು ಕೊಂದಿರಬಹುದು. ಇವರನ್ನು ಏನು ಮಾಡಿ ಹೇಗೆ ಬಗ್ಸಿ? ಸುಕುಮಾರ ಯಾರಾಗಿರಬಹುದು? ಎಂತಹ ರೂಪು, ಎಂತಹ ಲಾವಣ್ಯ! ಇವರನ್ನು ನೋಡಿದ ಕೂಡಲೇ ತಿನ್ನಲು ಮನಸ್ಸೇ ಬಾರದಲ್ಲ. ಇವರನ್ನು ಹೇಗೆ ಭಕ್ಷಿಸಲಿ? ಏನು ಮಾಡಲಿ? ಇರಲಿ.
ಕೋಡೆ ಗಲ್ಲವನೆ ಏನಾದರೂ ಆಗಲಿ ಏನಾದರೂ ಆಗಲಿ ನಾನಿತ್ತ ನಾನೀಗಲೇ ನಾನಿತ್ತ ಗಡ್ಡದಲ್ಲಿ ತೀರನನ್ನು ಗಡ್ಡು ಬೆಳ್ಳಲಾದೆನದು ಗಡ್ಡದಲ್ಲಿ ತೀರನನ್ನು ಗಡ್ಡು ಬೆಳ್ಳಲಾದೆನು ಗಡ್ಡನಾಗಿ ಮಾಡಿಕೊಂಡು ಬಂಡರಗಳು ಮಾಡು ನಾನಿತ್ತ ನಾನೀಗಲೇ ನಾನಿತ್ತ ನಾನೀಗಲೇ ನಾನೀಗಲೇ ನಾನಿತ್ತ ನಾನೀಗಲೇ ಆಹಾ ಈ ಗೊರವಿನಿಂದ ಹೋದರೆ ಈ ಸುಂದರರು ನನ್ನನ್ನು ನೋಡಿ ಭಯ ಪಡುವರೋ ಏನೋ, ಆದರೆ ನನ್ನ ಮಾಯಾ ತಂತ್ರದಿಂದ 16 ವರ್ಷದ ಕೋಮಲಾಗಿಯಾಗಿ ಬಂದು ಇವರನ್ನು ವಂಚಿಸಿ ಮದುವೆ ಮಾಡಿಕೊಂಡು ಮದುವೆ ಏನಾದರೂ ಆಗಲಿ. ಯವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ಈ ಮೂರು ಲೋಕಕ್ಕೂ ಸುಂದರಿಯು ನಾನೇ ಅಲ್ಲವೇ? ನನ್ನ ಚಮತ್ಕಾರಗಳಿಂದ ನಾನೇ ಸಮೀಪಕ್ಕೆ ಹೋಗಿ ಮಾತನಾಡಿಸುವೆ. ಸುಂದರಾಂಗ ಸುಂದರಾಂಗ, ಓ ಪ್ರಿಯ, ಯೌವನ ಸಂಪನ್ನನಾಗಿ ಈ ಸುಂದರಿಯರನೆ ಈ ಘೋರಾರಣ್ಯಕ್ಕೆ ಬರಲು ಕಾರಣವೇನು? ಅಷ್ಟಕ್ಕೂ ನಾನು ನಿನ್ನ ಬಳಿ ಒಂದು ವಿಚಾರವನ್ನು ಹೇಳಲು ಬಂದಿರುನು. ಹೋಗಲಿ, ಮೊದಲು ನೀನು ಯಾರೆಂಬುದನ್ನು ತಿಳಿಸು, ಅನಂತರ ಹೇಳುತ್ತೇನೆ. ಎಲ್ಲ ಸ್ತ್ರೀಗಳೇ, ನಾವು ಅಯೋಧ್ಯಾಧಿಪತಿಯಾದ ದಶರಥರಾಯನ ಮಕ್ಕಳು. ನನ್ನ ಹೆಸರು ರಾಮನೆಂದು. ಈಕೆಯು ನನ್ನ ಧರ್ಮಪತ್ನಿ. ನೀನು ಯಾರು? ಈ ಘೋರಾರಣ್ಯದಲ್ಲಿ ಸಂಚರಿಸಲು ಕಾರಣವೇನು ತಿಳಿಸು. ಆಹಾ, ನನ್ನ ಹೆಸರನ್ನು ಕೇಳಿದರೆ ನೀನು ಭಯಪಡುವೇನು? ಹೋಗಲಿ ಬಿಡು. ಭಯವೆತಕ್ಕೆ? ಇರುವ ಸಂಗತಿಯನ್ನು ತಿಳಿಸು. ತಿಳಿಸಲೇ? ಲಂಕಾಧಿಪತಿ ರಾವಣ ಸಹೋದರಿಯಾದ ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಓಹೋ, ಹಾಗಾದರೆ ನೀನು ರಾಕ್ಷಸ ಸ್ತ್ರೀಯೋ? ಆಹಾ, ನಾನು ರಾಕ್ಷಸ ಸ್ತ್ರೀಯು. ಸ್ವಾಮಿ, ಈಕೆಯು ರಕ್ಕಸಿಯೇ? ನನಗೆ ಭಯವಾಗುತ್ತಿರುವುದು. ಜಾನಕಿ, ಭಯಪಡಬೇಡ, ಸುಮ್ಮನಿರು. ಎಲ್ಲ ಸ್ತ್ರೀಗಳೇ, ನಿನ್ನ ಇಷ್ಟವನ್ನು ತಿಳಿಸು. ನನ್ನ ಇಷ್ಟವನ್ನು ಇಲ್ಲಿ ಬಾ. ನನ್ನ ಇಷ್ಟವನ್ನು ನಾನು ತಿಳಿಸುತ್ತೇನೆ. ಮೊದಲು ನಿನ್ನ ಪಕ್ಕದಲ್ಲಿರುವ ಸ್ತ್ರೀಯನ್ನು ಆ ಕಡೆ ಕಳಿಸು. ಎಲ್ಲ ಸ್ತ್ರೀಗಳೇ, ಈಗ ನಿನ್ನ ಇಷ್ಟವನ್ನು ತಿಳಿಸು. ಪ್ರಿಯಾ, ನನ್ನನ್ನು ನೋಡು. ನಿನ್ನ ಪತ್ನಿಗಿಂತಲೂ ನಾನು ಸುಂದರವಾಗಿಲ್ಲವೇ? ಹೌದು. ಆಕೆಯನ್ನು ಬಿಡು, ನನ್ನನ್ನು ಕೈ ಹಿಡಿ, ಇಬ್ಬರು ಸುಖವಾಗಿ ಕಾಲವನ್ನು ಕಲಿಯೋಣ. ಎಲ್ಲ ಸ್ತ್ರೀಗಳೇ, ನಾನು ಏಕಪತ್ನಿ ವ್ರತಸ್ಥನು. ಪರಸ್ತ್ರೀಯರನ್ನು ಮಾತೃ ಸಮಾನವಾಗಿ ಭಾವಿಸುವೆನು. ಹಾಗೇನಾದರೂ ನಿನಗೆ ಅಪೇಕ್ಷೆ ಇದ್ದಲ್ಲಿ ಆ ವನದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ನೀನು ಅಲ್ಲಿಗೆ ಹೋಗು, ನಿನ್ನ ಇಷ್ಟವೂ ಪೂರ್ತಿಯಾಗುವುದು. ಯಾರಾದರೆ ನನಗೇನು, ನಾನು ಅಲ್ಲಿಗೆ ಹೋಗುವನು ಬಿಡು. ಸುಂದರಾಂಗ, ಓ ಮನೋಹರ,
ಈತನನ್ನು ನೋಡುತ್ತಿದ್ದರೆ ನನ್ನ ದೇಹವೆಲ್ಲವೂ ಪುಳಕಿತವಾಗುತ್ತಿರುವುದಲ್ಲ. ಇರಲಿ, ಇಂದಿನಿಂದ ನಾನೇ ಈತನನ್ನು ಅಪ್ಪಿಕೊಳ್ಳಲೆ. ಛೀ ಮೂರ್ಖಳೆ, ದೂರ ನಿಲ್ಲು. ಏಕಾಂಗಿಯಾಗಿ ಬಂದು ದುರಾಚಾರವನ್ನು ಮಾಡುವೆಯಾ? ಮೊದಲು ನೀನು ಯಾರೆಂಬುದನ್ನು ತಿಳಿಸು. ನಾನು ಯಾರೆಂಬುದನ್ನು ತಿಳಿಸಿದರೆ ಏನು ಪಾಪ, ನೀನು ಭಯಪಡುವೆಯೋ ಏನು? ಭಯವೇತಕ್ಕೆ, ಇರುವ ಸಂಗತಿಯನ್ನು ತಿಳಿಸು. ಕೇಳು. ಲಂಕಾಧಿಪತಿ ರಾವಣೇಶ್ವರಿ ಕರ ದೂಷಣರಿಗೂ ಸಹೋದರಿಯಾದ ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಹಾಗಾದರೆ ನೀನು ಇಲ್ಲಿಗೇಕೆ ಬಂದೆ? ನಾನು ಇಲ್ಲಿಗೆ ನಿನ್ನನ್ನು ಮೋಹಿಸಲೆಂದು ಬಂದಿರನು ಪ್ರಿಯಾ. ಏನು ನನ್ನಲ್ಲಿ ನಿನಗೆ ಮೋಹಿತದೆ? ಹೌದು, ನಿನ್ನಲ್ಲಿ ನನ್ನ ಮೋಹವು. ಆಸೆಯ ತರವೇ ಪ್ರಿಯಾ, ಓ ಪ್ರಿಯಾ, ಆಸೆಯ ತರವೇ ಅಲ್ಲಿ ನಮ್ಮ ಅಣ್ಣನಿರುವರು, ನೀನು ಅಲ್ಲಿಗೆ ಹೋಗು. ಪ್ರಿಯಾ, ನಾನು ಮೊದಲು ಅಲ್ಲಿಗೆ ಹೋಗಿದ್ದೆ ಪ್ರಿಯಾ. ಆತನು ಇಲ್ಲಿಗೆ ಕಳಿಸಿದನು ನನ್ನನ್ನು ಲಗ್ನವಾಗು ಎಂದು. ಈ ಮೂರ್ಖಳೆ, ದೂರ ನಿಲ್ಲು. ಏನಿದು ಮಹಾದಾಶ್ಚರ್ಯ, ಆಹಾ ಏನಿದು ಮಹಾದಾಶ್ಚರ್ಯ. ಎಲೆ ಶ್ರೀಯಳೆ, ವೀಣಾಂಗಮ ಮಧುರಿ ರೀತಿ ತೋರ್ಪುದು. ಏನಿದು ಮಹಾದಾಶ್ಚರ್ಯ, ಆಹಾ ಏನಿದು ಮಹಾದಾಶ್ಚರ್ಯ. ಎಲೆ ಶ್ರೀಯಳೆ, ನಾರಿ ಶಿರೋಮಣಿ ಮಾರ ನಂತರಗಿ. ಎಲೆ ಶ್ರೀಯಳೆ, ನಾರಿ ಶಿರೋಮಣಿ ಮಾರ ನಂತರಗಿ ವೀಣಾಂಗಮ ಮಧುರಿ ರೀತಿ ತೋರ್ಪುದು. ವೀಣಾಂಗಮ ಮಧುರಿ ರೀತಿ ತೋರ್ಪುದು. ಏನಿದು ಮಹದಾಶ್ಚರ್ಯ, ಆಹಾ ಏನಿದು ಮಹದಾಶ್ಚರ್ಯ. ಎಲೆ ಸ್ತ್ರೀಯಳೆ, ಪ್ರಿಯಾ. ನೀನು ನಮ್ಮ ಅಣ್ಣನವರ ಬಳಿ ಹೋಗಿದ್ದ ಕಾರಣ ನೀನು ನನಗೆ ಅತ್ತಿಗೆ ಸಮಾನವಾಯಿತು. ಆದ್ದರಿಂದ ನೀನು ಅಲ್ಲಿಗೆ ಹೋಗು. ಪ್ರಿಯಾ, ಆತನು ಹೇಳಿದನು ಆ ಪಾರ್ಶ್ವದಲ್ಲಿ ನನ್ನ ಸಹೋದರನನ್ನು ಆತನು ನನ್ನನ್ನು ವರಿಸುತ್ತಾನೆ ಎಂದು. ವರಿಸು ಪ್ರಿಯಾ. ಎಲೆ ಸ್ತ್ರೀಯಳೆ, ನೀನು ನಮ್ಮ ಅಣ್ಣನವರ ಬಳಿ ಹೋಗಿ ಕೆಲವು ಗುರುತುಗಳನ್ನು ತೆಗೆದುಕೊಂಡು ಬಾ. ಪ್ರಿಯಾ, ತಾನಾಗಿ ಒಲಿದು ಬಂದ ಸ್ತ್ರೀಯನ್ನು ನಿರಾಕರಿಸಬಾರದು. ಮೊದಲು ನನ್ನನ್ನು ವರಿಸು, ಆನಂತರ ನಾನು ಹೋಗಿ ಗುರುತುಗಳನ್ನು ತರುತ್ತೇನೆ. ಮೊದಲು ನೀನು ಗುರುತುಗಳನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲಿ, ನಾನು ಗುರುತುಗಳನ್ನು ತಂದಿರುತ್ತೇನೆ, ನೀನು ಇಲ್ಲಿಯೇ ಇರು. ಮೊದಲು ನಂತರ ನೋಡೋಣ. ಮನೋಹರ, ನೀನು ಹೇಳಿದಂತೆ ನಾನು ನಿನ್ನ ತಮ್ಮನ ಬಳಿಗೆ ಹೋಗಿದ್ದೆನು. ಆತನು ಹೇಳಿದನು, ನೀನು ನಮ್ಮ ಅಣ್ಣನ ಬಳಿ ಹೋದ್ದರಿಂದ ನನಗೆ ಅತ್ತಿಗೆ ಆಗಬೇಕು, ಇಲ್ಲವಾದರೆ ಯಾವುದಾದರೂ ಒಂದು ಗುರುತುಗಳನ್ನು ತಂದುಕೊಡು ಎಂದು. ಗುರುತುಗಳನ್ನು ಕೊಡು ಪ್ರಿಯಾ, ಬೇಗನೆ ನಾನು ಲಗ್ನವಾಗಬೇಕು. ಜಾನಕಿ, ನೋಡಿದೆಯಾ ಲಕ್ಷ್ಮಣನು ಎಂತಹ ಚಮತ್ಕಾರವನ್ನು ಮಾಡಿರುವನು. ಲಕ್ಷ್ಮಣನು ಬಹಳ ಚಮತ್ಕಾರಿಯ ಸರಿ. ಸುಂದರಿ, ಹೀಗೆ ಬಾ. ಇಲ್ಲೇ ಇರುವನು ಪ್ರಿಯಾ. ಸುಂದರಿ, ಪ್ರಿಯಾ, ಗುರುತುಗಳನ್ನು ಕೊಡು ಬೇಗ ಬೇಗ. ಸುಂದರಿಯೇ ಹೀಗೆ ಬಾರೆ, ಬೇಗ ಬರೆಯುವೆ. ಬೇಗನೆ ಬರೀ ಸುಂದರಾಂಗ. ಸುಂದರಿಯೇ ಹೀಗೆ
ಇಲ್ಲ, ವಿನೋದಕ್ಕಾಗಿ ಹೇಳಿದನು ಅಷ್ಟೇ. ಬೇಗ ಕಳುಹಯ. ಎಲ್ಲ ಶ್ರೀಯಳೆ, ಇದನ್ನು ನನ್ನ ತಮ್ಮನಾದ ಲಕ್ಷ್ಮಣನಿಗೆ ತೋರಿಸು, ಆತನು ನಿನ್ನನ್ನು ಅವಮಾನಿಸುವನೇ? ಇಲ್ಲ, ವಿನೋದಕ್ಕಾಗಿ ಹೇಳಿದೆನು. ಆತ ನಿನ್ನನ್ನು ಅವಮಾನಿಸುವನು. ಹೋಗು. ಪ್ರಿಯಾ, ಎಲ್ಲವೂ ವಿನೋದಕ್ಕಾಗಿ ಮಾತನಾಡುವಿರಿ. ನಾನಿನ್ನು ಹೋಗಲೇ ಪ್ರಿಯಾ? ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಅಕ್ಕ, ಹೋಗಿ ಬರಲೇ? ಮನೋಹರ, ಪ್ರಿಯಾ, ಓ ಪ್ರಿಯಾ, ಪ್ರಿಯ ಬಾಬಾರು, ಪ್ರಿಯ ಬಾಬಾರು, ಪ್ರಿಯ ಬಾಬಾರು, ಗುರುತುಗಳನ್ನು ತಂದಿರು. ಬಾ, ನನ್ನನ್ನು ವರಿಸು. ವಿರೋಧ ನುಡಿಗಳ ನುಡಿಯುವೆಯ, ವಿರೋಧ ನುಡಿಗಳ ನುಡಿಯುವೆಯ, ಪರಿಪರಿವೇದಗಳು ಸರಸವನಾಡುತ್ತೆ, ಪರಿಪರಿವೇದಗಳು ಸರಸವನಾಡುತ್ತೆ, ವಿರೋಧ ನುಡಿಗಳ ನುಡಿಯುವೆಯ, ವಿರೋಧ ನುಡಿಗಳ ನುಡಿಯುವೆಯ. ಸಾರಿ ಬೆಳನೀಗ, ನೆರೆ ಸಾರಿ ಹೋಗು ದೂರಗೀಗ, ಸಾರಿ ಬೆಳನೀಗ, ನೆರೆ ಸಾರಿ ಹೋಗು ದೂರಕ್ಕೀಗ, ಸಾರಿ ಬೆಳನೀಗ. ಸಾರದವನವ ತೋರುವ ಮುಗದೆ, ಸಾರದವನವ ತೋರುವ ಮುಗದೆ, ಹೊರಪರಿಚಯೊಳ್ಳಿ ಚೀಚಿ ವಿರೋಧ ನುಡಿಗಳ ನುಡಿಯುವೆಯ, ವಿರೋಧ ನುಡಿಗಳ ನುಡಿಯುವೆಯ. ಎಲೈ ಶ್ರೀಯಳೆ, ನನ್ನನ್ನು ಮುಟ್ಟಬೇಡ. ನಮ್ಮ ಅಣ್ಣನವರು ಕೊಟ್ಟಿರುವ ಗುರುತುಗಳನ್ನು ನೋಡುವೆನು, ಅದುವರೆಗೂ ಸುಮ್ಮನಿರು. ನೋಡು ಪ್ರಿಯಾ. ಶ್ರೀಯಳೆ, ನೀನು ಅಲ್ಲಿಗೆ ಹೋಗು. ಏನು, ನನ್ನನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ತಿರುಗಾಡಿಸುತ್ತಿರುವಿರಾ? ಓಹೋ, ಇದೆಲ್ಲವೂ ಆ ಮನುಜಾಂಗನೆಯಿಂದ ಆಗುತ್ತಿರುವುದು. ಈಗಲೇ ಘೋರವಾದ ರೂಪದಲ್ಲಿ ನಾಳೆ ನಿಮ್ಮ 3 ಜನರನ್ನು ಭಕ್ಷಿಸಿ ಬಿಡುವೆನು. ಬಿಸ್ತಳೆ ಬಹುಮ ಬಿಸ್ತಳೆ, ಬಿಸ್ತಳೆ ಬಹುಮ ಬಿಸ್ತಳೆ, ಕರ್ತವ ನೀವೇ ಭ್ರಷ್ಟೆ ಭ್ರಷ್ಟೆ. ಈ ರೀತಿ ಕೆಲಸಲು ಈ ರೀತಿ ನೀವು ಕಷ್ಟವು ತಪ್ಪುವುದು, ನಡೆ ನಡೆ ಭ್ರಷ್ಟೆ. ನಾನು ಕೆಟ್ಟನು ಅಣ್ಣ, ಉರೇ 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 ಉರೇ. ರಾವಣ ದೇವಾದಿ ದೇವ, ರಾವಣ ಲೋಕೈಕ ವೀರ, ರಾವಣ ಲೋಕೈಕ ವೀರ, ರಾವಣ ಲೋಕೈಕ ವೀರ. ರಾವಣ ಸಾರ್ವಭೌಮ ಕಿ, ರಾವಣ ಸಾರ್ವಭೌಮ ಕಿ, ರಾವಣ ಸಾರ್ವಭೌಮ ಕಿ. ಶೈಲದಲ್ಲಿ ವಾಯು ಪಕ್ಷಳನಾಗಿ
ವಾಯು ಪಕ್ಷಳನಾಗಿ ಮೃತ್ಯುಂಜಯವನ್ನು ಕುರಿತು ನಕ್ತಮಸಗಳನ್ನು ದಾರಿಗೆಳೆದು ಅಷ್ಟದಿಪ್ಪಾಲಕ ಗರುಡ ಗಂಧರ್ವರು ಸುರಯೋಕ್ಷರಾಕ್ಷಸರನ್ನು ಹಿಂಸಿಸಿ ಈ ಲೋಕದೊಳ್ ಜಯಸ್ತಂಭವನ್ನು ನಾಟಿಸಿದ ಈ ರಾವಣೇಶ್ವರ ಹಸ್ತು ಒಳಂಬಳಿರೆ ಭುವನ ಭೀಕರ ಹಸ್ತು ಒಳಂಬಳಿರೆ ಭುವನ ಭೀಕರ ಹಸ್ತು ಅಲಲರೆ ಮುಕುಲ ಭಾರತ ಮೇರವ ಪ್ರಬಲರೆ ಮಗಳ ಜಯಿಸುವೆನ ಹಸ್ತು ಅಲಲರೆ ಮುಕುಲ ಭಾರತ ಮೇರವ ಪ್ರಬಲರೆ ಮಗಳ ಜಯಿಸುವೆನ ಸಾರಿ ಹೋಗಿ ಶಿರವನ ತರೆದು ನರಾಕ್ರಮಣನ ಕೈಸರೆ ಬೆಳೆದೆ ಬಲಂಬಳಿರೆ ಭುವನ ಭೀಕರ ರಾಸ್ತ ಶೂರರೆಂಬರು ಕೋರಿ ಬದುಕುವರೆ ಘೋರ ಭೀಕರ ಗೌರವ ನೋಡಲು ಶೂರರೆಂಬರು ಕೋರಿ ಬದುಕುವರೆ ಘೋರ ಭೀಕರ ಗೌರವನು ಹೊಲುವಳದಿ ಚಲಚಲನೆ ಪಲಾಯಿಂದಲೇ ಜಯಿಸುವೆ ನಾವು ಬಲಂಬಳಿರೆ ಭುವನ ಭೀಕರ ಬಲಂಬಳಿರೆ ಭುವನ ಭೀಕರ ರಹಸ್ತು ಪ್ರಭು ಸುರ ಕಿನ್ನರ ಕಿಂಪುರುಷ ಸಿದ್ಧ ಸೋದ ವಿದ್ಯೋಧರರೆಲ್ಲರೂ ನನ್ನ ಭುಜ ಪರಾಕ್ರಮವನ್ನು ಜಯಿಸಿ ಸ್ವರ್ಗ ಮಧ್ಯ ಪಾತಾಳಾದಿಗಳನ್ನು ಏಕಚಕ್ರಾಧಿಪತ್ಯಗಳನ್ನಾಗಿ ಮಾಡಿಕೊಂಡು ಆಳುತ್ತಿರುವ ಈ ರಾವಣ ಸಾರ್ವಭೌಮನಿಗೆ ಹಿಂದೇನ ಕಳವಳಾಗುತ್ತಿರುವುದಲ್ಲ. ಅಲ್ಲದೆ ಜಲಸ್ನಾನ ನಡೆಸಿದ ಪರಾಧಿಗಳ ವಿಷಯ ಏನಾಯ್ತು ತಿಳಿಯದಲ್ಲ. ಮಹಾಪ್ರಭು ವಿಜ್ಞಾಪಿಸುವೆನು. ಸುರರನ್ನು ಒತ್ತಿ ಸುರಾದಿನಾಥರು ದರುಣಿಗೆ ಕೊತ್ತಿ ದಾರುಣಿಯ ನಾಮಿಗೆ ಸಿಲುಕಿ ಮಹಾಪ್ರಭು ಹೊಸ್ತು ಕಾಲನ ಜುಳಲು ಇಕ್ಕುತ್ತೆ ಜಗಂಗಳನ್ನು ಬಾಧಿಸುತ್ತಿರುವ ದಶಶಿರಂಗೆಗೆ ಕಳಮಳ ಒಪ್ಪುದೇ. ಮಹಾಪ್ರಭು ಅಜಯರಿಗೆ ಅಜಯರಾಗಿ ಮೃತ್ಯುವಿಗೆ ಮೃತ್ಯು ಆಗಿರುವ ನಿಮಗೆ ಕಳವಳವೆಂದರೇನು? ಅಲ್ಲದೆ ಕರಾದಿಗಳು ಇಂದ್ರಾದಿಗಳನ್ನು ಜಯಿಸಿದಂತೆ ಮಹಾಪ್ರಭು. ಏನು ಕರಾದಿಗಳು ಇಂದ್ರಾದಿಗಳನ್ನು ಜಯಿಸಿದ್ರೆ? ಹೌದು ಮಹಾಪ್ರಭು. ಬಹಳ ಸಂತೋಷ. ಇಂಥ ಸಂತೋಷ ಸಮಯದಲ್ಲಿ ರಾಜರನ್ನು ಬರಮಾಡು, ಆನಂದದಿಂದ ಕಾಲ ಕಳೆಯೋಣ. ಅಪ್ಪಣೆ ಮಹಾಪ್ರಭು. ಯಾರಲ್ಲೇ ನಟಿಯೇ ತಮ್ಮನೆ ಕುಂಭಕರ್ಣ ನಟಿಯೇ ನಾಟ್ಯವನ್ನು ಮಾಡುವ ನಟಿಯೇ ನಾಟ್ಯವನ್ನು ಮಾಡುವ ನಟಿಯೇ ನಾಟ್ಯವನ್ನು ಕಣ್ಣಿನ ನಿನನೂಟ
ನಿನ್ನ ನೋಟ ತುಂಬಿತು ಮನವಿಂದು ಕಚ್ಚೆಯ ನಾಟಕ ನುಡಿಯುವುದು ತಾಳವು ನಿನ್ನ ಗೆಜ್ಜೆಯ ನಾದಕ್ಕೆ ನುಡಿಯುವುದು ಮೃದಂಗವಿಂದು ನಟಿಯೇ ನಾಟ್ಯವನ್ನು ನೀನಾಡುವ ನಾಟ್ಯವನ್ನು ನಾಟ್ಯದ ಸುಂದರಿ ನಾಟ್ಯವಿಂದು ಆನಂದವಾಯಿತೆ ನಿನ್ನ ನಡುವು ಕಂಡು ತಾನೆ ಬನ್ನಿ ಬಳಕಿತು ನಿನ್ನ ತುಟಿಯ ನಡುವಿನಿಂದ ನಾಚಿ ಹೋಯಿತು ನಡುವು ಕಂಡು ತಾನೆ ಬನ್ನಿ ಬಳಕಿತು ನಿನ್ನ ತುಟಿಯ ನಡುವಿನಿಂದ ನಾಚಿ ಹೋಯಿತು ಈ ನನ್ನ ರಾಗವು ನಿನ್ನದೇ ನಾಟ್ಯವು ಈ ನನ್ನ ರಾಗವು ನಿನ್ನದೇ ನಾಟ್ಯವು ಹೃದಯವ ತುಂಬಿ ಇಂದು ಆಡುತ್ತಿರುವೆನು ಹೃದಯವ ತುಂಬಿ ಇಂದು ಆಡುತ್ತಿರುವೆನು ನಟಿಯೇ ನಾಟ್ಯವನ್ನು ನೀನಾಡುವ ನಾಟ್ಯವನ್ನು ತಾನರು ಬಾ ನಟಿಯೇ ನಾಟ್ಯವನ್ನು ನೀನಾಡುವ 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 ನಮ್ಮನೆ ಕುಂಭಕರ್ಣ
ಈ ರಾಜಾರ್ಧಕಿಗೆ ತಕ್ಕ ಬಹುಮಾನವನ್ನು ಕೊಟ್ಟುಕೊಳಿಸು. ಅಪ್ಪಣೆ ಮಹಾಪ್ರಭು. ಅಣ್ಣ ಉರಿಮರಿ ಹೊಸ್ತ ಇದೇನು ಆಶ್ಚರ್ಯ. ಅಣ್ಣ, ಉರಿ, 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 ಉರಿ. ನಾನು ಕೆಟ್ಟೆನೋ? ನಾನು ಕೆಟ್ಟೆನೋ, ಕೆಟ್ಟೆನೋ, ಅಣ್ಣ. ಎಲೆ ಚಾರನೆ ಹಾಗೆ ಜಾಗ್ರತೆಗೆ ಬರಮಾಡು. ಅಣ್ಣ ಏನು ಮಾಡಬೇಡ, ನನ್ನ ಮೋಗ ಮೈದರಲ್ಲ. ಏನಿದು ಆಶ್ಚರ್ಯ. ತೊರೆವುದು ಮೋಗು, ತೊರೆವುದು ರಕ್ತ. ಅಣ್ಣ, ಏನಿದು ಆಶ್ಚರ್ಯ. ತೊರೆವುದು ಮೋಗು, ತೊರೆವುದು ರಕ್ತ. ತರೆಯಲು ಬಾಳಲು ಮೈದಾಟ. ಅಣ್ಣ ಏನು ಮಾಡಬೇಡ, ನನ್ನ ಮೋಗ ಮೈದರಲ್ಲ. ನಾನು ಕೆಟ್ಟೆನೋ. ಈ ಅವಮಾನವನ್ನು ಹೇಗೆ ಸಹಿಸಲಿ ಅಣ್ಣ, ಹೇಗೆ ಸಹಿಸಲಿ? ತಂಗಿ ನಿನ್ನಿ ಪರಿಭಂಗ ಪಡಿಸಿದ ಕೂಡನ ಎಲೆ ತಂಗಿ ಅಣ್ಣ, ತಂಗಿ ನಿನ್ನಿ ಪರಿಭಂಗ ಪಡಿಸಿದ ಕೂಡನ ತನ ನಮ್ಮ ಕೊಲ್ಲದಿದ್ದೊಡೆ ದಶಗಂಟ ನೆನೆನಾ ಎಲೆ ತಂಗಿ ಅಣ್ಣ, ಪರಿಪರಿತರದೋಳ ದುರುಳರ ಪರಿಪರಿತರದೋಳ ದುರುಳರ ಚರಜೋರವಳೆಯಿಂದ ಕಡಿದು ಈಡಾಡುವೆ ನಡೆ ನಡೆ ತಂಗಿ. ಎಲೆ ತಂಗಿ, ಅಣ್ಣ, ನಿನ್ನನ್ನು ಈ ರೀತಿ ಅವಮಾನ ಮಾಡಿದ ಆ ನರತಮರು ಎಲ್ಲಿರುವರ ಜಾಗ್ರತೆಯಾಗಿದ್ದಾರೆ. ಅವರನ್ನಲ್ಲದೆ ಅವರ ವಂಶವನ್ನೇ ನಿರ್ಮೂಲ ಮಾಡುವುದೇ. ನಾ ಬೇಡವನ್ನ ಕೇಳು. ಯಾರೋ ರಾಮ ಲಕ್ಷ್ಮಣನಂತೆ. ಅಣ್ಣ, ಏನು ರಾಮ ಲಕ್ಷ್ಮಣರೇ? ಹೌದು ಅಣ್ಣ, ಹೌದು. ಆಗಲಿ, ಇನ್ನು ಮುಂದಕ್ಕೆ ಹೇಳು. ವಾರ್ವನಾರಿ ಸೀತೆಯಂತೆ. ಏನು ಅವರ ಜೊತೆ ಸೀತೆ ಸಹ ಇರುವಳೆ? ಹೌದು ಅಣ್ಣ. ಆಗಲಿ, ಇನ್ನು ಮುಂದಕ್ಕೆ ಹೇಳು. ಈ ಮೂವರು ವನದಲ್ಲಿ ಇರುವರಣ್ಣ. ಅಣ್ಣ ಏನು ಮಾಡಬೇಕ, ನನ್ನ ಮೋಗ ಮೈದರಲ್ಲ. ಅಣ್ಣ, ಏನು ಮಾಡಲಿ? ನಮ್ಮ ದಂಡಕಾರಣ್ಯದಲ್ಲಿ ಯಾರೋ ರಾಮ ಲಕ್ಷ್ಮಣರಂತೆ ಓರ್ವ ತರುಣಿಯೊಡನೆ ವಾಸ ಮಾಡಿಕೊಂಡಿರುವರಣ್ಣ. ಆ ಶ್ರೀಗಳ ರೂಪು ಲಾವಣ್ಯವನ್ನು ನಿನಗೆ ಮೆಚ್ಚಿ ತರಲು ಹೋಗಿದ್ದಕ್ಕೆ ಆ ರಾಮನ ತಮ್ಮರಾದ ಲಕ್ಷ್ಮಣನು ನನ್ನ ಕಿವಿ ಮೂಗನ್ನು ಕೊಯ್ದು ಅವಮಾನಗೊಳಿಸಿದರಣ್ಣ, ಅವಮಾನಗೊಳಿಸಿದನು. ಕೊಡಕೋಡಿನಲ್ಲಿ ಹೇಳಿ ರಾಮ ನಿಲ್ಲುವನೆ ನಿಲ್ಲುವನೆ ಗೆಲ್ಲುವನೆ. ಕೊಡಕೋಡಿನಲ್ಲಿ ಹೇಳಿ ರಾಮ ನಿಲ್ಲುವನೆ ನಿಲ್ಲುವನೆ ಗೆಲ್ಲುವನೆ. ಪರಶಿವರವನ್ನು ಇಳು ಜಯಿಸುವೆ ಗಿರಿಜರಮಣನೆ ಪರಿಯ ದೇವನೇ. ಪರಶಿವರವನ್ನು ಇಳು ಜಯಿಸುವೆ ಗಿರಿಜರಮಣನೆ ಪರಿಯ ದೇವನೇ. ನಿರದವೆ ನಿಮ್ಮನ್ನು ಸ್ಮರಿಸುವೆನಾ, ನಿರದವೆ ನಿಮ್ಮನ್ನು ಸ್ಮರಿಸುವೆನಾ. ಕೊಡಕೋಡಿನಲ್ಲಿ ಹೇಳಿ ರಾಮ ನಿಲ್ಲುವನೆ ನಿಲ್ಲುವನೆ ಗೆಲ್ಲುವನೆ. ರಾಮನ ಶಿರವನ್ನು ತರಿದು ಬರಲಿ ನಿಮ್ಮನ್ನು ಸ್ಮರಿಸುವೆನ. ಗುರುಳ ರಾಮನ ಶಿರವನ್ನು ತರಿದು ಬರಲಿ ನಿಮ್ಮನ್ನು ಸ್ಮರಿಸುವೆನ. ಅಳಿವನೆ ಉಳಿವನೆ ನಿಲ್ಲುವನೆ ಗೆಲ್ಲುವನೆ. ಅಳಿವನೆ ಉಳಿವನೆ ನಿಲ್ಲುವನೆ ಗೆಲ್ಲುವನೆ. ಅಳಿವನೆ ಉಳಿವನೆ ನಿಲ್ಲುವನೆ ಗೆಲ್ಲುವನೆ. ಕಡಕೋಳಿನಲ್ಲಿ ಹೇಳಿ ರಾಮ ನಿಲ್ಲುವನೆ ನಿಲ್ಲುವನೆ ಗೆಲ್ಲುವನೆ. ಪ್ರಹಸ್ತ ಮಹಾಪ್ರಭು, ನಾನು ಪಂಚವಟಿಗೆ ಆಗಿ ಬರುವನು. ಆದವರೆಗೂ ನೀನು ರಾಜ್ಯ ಕಾಲದಲ್ಲಿ ನಿರತನಾಗಿರು. ಅಪ್ಪಣೆ ಮಹಾಪ್ರಭು. ಅಣ್ಣ, ಹಾಗಲ್ಲ ಕೇಳು. ಮಾವನಾದ ಮಾರೀಚನು ಹೇಮಸಾರಂಗ ರೂಪದಿಂದ ಹೋಗಿ ಆ ಹೇಮಸಾರಂಗದ ರೂಪದಿಂದ ಪಂಚವಟಿಗೆ ಹೋಗಿ
ಆ ಸೀತೆಯು ಮುಂದೆ ಸುಳಿದಾಡುತ್ತಿದ್ದರೆ ಅದನ್ನು ನೋಡಿ ಸೀತೆ ಬಯಸುವಳು. ಅದನ್ನು ತರಲು ರಾಮನು ಕಾಡಿಗೆ ಹೋದ ಮೇಲೆ ನೀನು ಸನ್ಯಾಸಿವೇಷದಿಂದ ಹೋಗಿ ಆ ಸೀತೆಯನ್ನು ಸುಲಭವಾಗಿ ತರಬಹುದು ಅಣ್ಣ. ಬಲೆ 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 ತಂಗಿ, ಒಳ್ಳೆ ಉಪಾಯವನ್ನೇ ಹೇಳಿದೆ. ಕಡೆ ಸಾಕು ನಿಲ್ಲಿಸು. ಇಂತಹ ದುರ್ಬೋಧೆಗಳನ್ನು ಹೇಳಿ ನಮ್ಮ ಕುಲವನ್ನೇ ಹಾಳು ಮಾಡುವೆಯಲ್ಲ, ಸಾಕು ಸುಮ್ಮನಿರು. ಅಣ್ಣ ಅಣ್ಣ ಹೇಳುವೆನು ಕೇಳು. ಅಣ್ಣ ಸಾಕ ಬಾಬನೆ ಕೇಳುವೆ ರಾಮ ಮನುಜನಲ್ಲವಯ್ಯ. ಅಣ್ಣ ರಾಮ ಮನುಜನಲ್ಲವಯ್ಯ. ಅಣ್ಣ ರಾಮ ಮನುಜನಲ್ಲವಯ್ಯ. ಕಾಮ ಜನಕನು ಸಾಕ ಬಾಬನೆ ಕೇಳುವೆ. ಕಾಮ ಜನಕನ ಕೊಲ್ಲರು ಕಾಮ ಜನಕನ ಕೊಲ್ಲರು ಭೂಮಿಯೊಳಗೆ ಬೂದಿಹರು. ಸಾಕ ಬಾಬನೆ ಕೇಳುವೆ, ಸಾಕ ಬಾಬನೆ ಕೇಳುವೆ. ಅಣ್ಣ, ದುರ್ಮಾರ್ಗಗಳಾದ ಈ ಶೂರ್ಪನಖಿಯ ಮಾತನ್ನು ನೀನು ಕೇಳಬೇಡ. ಅನ್ಯಾಯವಾಗಿ ಕೆಟ್ಟು ಹೋಗುವೆ. ಶ್ರೀರಾಮಚಂದ್ರನೇ ಮಹಾವಿಷ್ಣುವು, ಲಕ್ಷ್ಮಣನೇ ಆದಿಶೇಷನು, ಸೀತಾಮಾತೆಯೇ ಆದಿಲಕ್ಷ್ಮಿಯು. ಇದನ್ನರಿಯದೆ ನೀನು ಭೂಜಾತಿಯಾದ ಸೀತಾಮಾತೆಯನ್ನು ತರುವುದು ನಿನಗೆ ಯುಕ್ತವಲ್ಲ. ಸಾಕು ಸುಮ್ಮನಿರು. ಇಲ್ಲವೋ ಭೀಷಣ, ನಿನ್ನ ಧರ್ಮೋಪದೇಶವು ಸಾಕು ನಿಲ್ಲಿಸು. ಆ ಬಡರಾಮನ ಪರಾಕ್ರಮವನ್ನು ನಾನು ಬಲ್ಲೆನು. ಮೋಹನಾದ ಮಾರೀಚನೆ, ನೀನು ಹೇಮಸಾರಂಗ ರೂಪದಲ್ಲಿ ಪಂಚವಟಿ ಹೋಗಿ ಆ ರಾಮಲಕ್ಷ್ಮಣನಿಂದ ಸುಳಿದಾಡಿ ಅವರನ್ನು ವಂಚಿಸಿ ಬಹುದೂರ ಸೆಳೆದುಕೊಂಡು ಹೋಗು. ಮುಂದಿನ ವಿಚಾರವನ್ನು ಹೇಳುವೆನೋ ಕೇಳು. ರಾಮ ರಾಮ ಹಿಮೆಯ ತಿಳಿಯದೆ ನೀನು ಗೋತನದೊಳು ನಾ ಬೇಡುವೆ ಕೇಳು. ರಾಮ ರಾಮ ಹಿಮೆಯ ತಿಳಿಯದೆ ನೀನು
ರಾವಣೇಂದ್ರ, ಹೇಳುವೆನೋ ಕೇಳು. ಶ್ರೀರಾಮಚಂದ್ರನು ಸಾಮಾನ್ಯ ಮಾನವನೆಂದು ತಿಳಿಯಬೇಡ. ನಾನು ಹಿಂದೆ ವಿಶ್ವಾಮಿತ್ರರ ಯಾಗವನ್ನು ಕೆಡಿಸಲು ಹೋಗಿ ಆತನಿಂದ ಪರಾಜಿತನಾಗಿ ಬಂದಿರುವೆನು. ಪುನಃ ಹೋಗುವುದಾದರೆ ನಾನು ಹಿಂದಿರುಗಿ ಬಾರುವ ಹಾಗಿಲ್ಲ. ಆದ್ದರಿಂದ ಈ ಕಾರ್ಯವು ನನ್ನಿಂದಾಗದು. ಎಲ್ಲವೋ ಮಾಡಿದರೆ ಎನ್ನಯ ಪರಾಕ್ರಮ ನೆರೆದೆ ಆ ನಿನ್ನ ಬಡರಾಮನಿಗೆ ಎದುರಿ ಹೇಳಿ ಮಾತುಗಳನ್ನಾಡಿದ ಮೂರ್ಖ. ಹೋಗುವೆಯೋ ನಿನ್ನ ಶಿರವನ್ನು ಈಗಲೇ ಇಡು. ಆಹಾ, ಎಂತಹ ಕಷ್ಟವೂ ಉಂಟಾಯಿತು. ಹೋದರೆ ಶ್ರೀರಾಮನಿಂದ ಮರಣ, ಹೋಗದಿದ್ದರೆ ಈ ನೀಚನಿಂದ ಮರಣ. ಈ ನೀಚನಿಂದ ಸಾಯುವುದಕ್ಕಿಂತ ಶ್ರೀರಾಮನಲ್ಲಿ ಮಡಿದರೆ ನನಗೆ ಮೋಕ್ಷ ಉಂಟಾಗುವುದು. ಆಗಲಿ ರಾವಣೇಂದ್ರ, ನಾನೀಗಲೇ ಹೊರಡುವೆನು. ಹಾ, ಹೇ ಕರುಣಾಕರ ದೇವಾ ದೇವಾ, ಹೇ ಕರುಣಾಕರ ದೇವಾ. ಹೇ ಕರುಣಾಕರ ದೇವಾ ದೇವಾ, ಹೇ ಕರುಣಾಕರ ದೇವಾ. ದೀನ ಜನಾವನ ದಾನವ ಮದನ, ದೀನ ಜನಾವನ ದಾನವ ಮದನ. ಹೇ ಕರುಣಾಕರ ದೇವಾ ದೇವಾ, ಹೇ ಕರುಣಾಕರ ದೇವಾ. ನಿನ್ನಯ ಚರಣವ ಗತಿಯನ್ನು ನಂಬಿದೆ, ನಿನ್ನಯ ಚರಣವ ಗತಿಯನ್ನು ನಂಬಿದೆ. ಅನುದಿನ ಭಜಿಪೆನು ಕಾಯೋ ಶ್ರೀರಾಮ, ಅನುದಿನ ಭಜಿಪೆನು ಕಾಯೋ ಶ್ರೀರಾಮ. ಕೋಣ್ಯ